ಇವತ್ತಿನ ವಿಡಿಯೋದಲ್ಲಿ ಬಟ್ಟೆಯ ಚಿಕ್ಕ ಚಿಕ್ಕ ಪೀಸಸ್ ಇಂದ ಏನು ಮಾಡಬಹುದು ಅನ್ನೋದನ್ನ ನೋಡೋಣ. ಅದಕ್ಕೋಸ್ಕರ ನಾನಿಲ್ಲಿ 4x4 ಇಂಚಿಗೆ ಆಗುವಷ್ಟು ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 3 ಡಿಸೈನ್ಸ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಈಸಿ ಪ್ರಾಜೆಕ್ಟು. ಸೊ ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಇದನ್ನು ಮಾಡ್ಕೊಳ್ಬಹುದು. ಇವಾಗ ಏನು ಮಾಡಬೇಕು ಅಂದರೆ ಒಂದ್ರ ಪಕ್ಕ ಒಂದು ಈ ರೀತಿಯಾಗಿ ಬೇರೆ ಬೇರೆ ಡಿಸೈನ್ಸನ್ನು ಇಡ್ತಾ ಹೋಗಬೇಕು. ನೋಡಿ ಈ ಥರ. ಸೊ ಈ ಥರ ಒಂದು ಲೈನಾಗಿ ಜೋಡಿಸ್ಕೊಂಡು ನಂತರ ಏನು ಮಾಡಬೇಕಂದ್ರೆ ಹೀಗೆ ಜೋಡಿಸ್ಕೊಳ್ತಾ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ಸೊ ಈ ರೀತಿಯಾಗಿ ಕಾಣಿಸ್ತಿದೆಯಲ್ಲ. ಸೊ 5 ಪೀಸಸನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ 3 ಲೈನ್ಸ್ ರೆಡಿ ಆಗುತ್ತೆ. ಸೊ ನಾನಿವಾಗ ಸ್ಟಿಚ್ ಮಾಡ್ಕೊಂಡು ಬಂದೆ. ನೋಡಿ ಈ ಥರ 3 ಲೈನ್ಸ್ ನಮಗೆ ರೆಡಿ ಆಯಿತು. ಇವಾಗ ಏನು ಮಾಡಬೇಕಂದ್ರೆ ಒಂದರ ಕೆಳಗೆ ಒಂದನ್ನು ಇಟ್ಬಿಟ್ಟು ಅಲ್ಲಿ ನಾವು ಸ್ಟಿಚ್ ಹಾಕಿ ಇದನ್ನೆಲ್ಲ ಜೋಡಿಸ್ಕೊಳ್ತಾ ಹೋಗಬೇಕು. ಸೊ ನೋಡಿ ಈ ಥರ ಹೀಗೆ ಒಂದು ಸ್ಟಿಚ್ಚು, ನಂತರ ಇನ್ನೊಂದು ಪೀಸನ್ನು ಜೋಡಿಸ್ತಾ ಹೀಗೆ ಒಂದು ಸ್ಟಿಚ್ಚು. ಸೊ ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದಾಯಿತು. ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದಕ್ಕೆ ಒಂದು ಬೇಸ್ ಬೇಕು ನಮಗೆ. ಒಂದು ಹಳೆ ಕುರ್ತಿ ಇತ್ತು. ಸೊ ಅದನ್ನು ನಾನಿವತ್ತು ರೀಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅದನ್ನು 2 ಎಳೆಯಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಡಬಲ್ ಲೇಯರಲ್ಲಿದೆ ಇವಾಗ ಇದು. ನಾವೀಗ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಇಟ್ಬಿಟ್ಟು ಅಳತೆ ತೊಗೊಂಡು ನಂತರ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಸೊ 2 ಎಳೆ ಅಥವಾ 3 ಲೇಯರು 4 ಲೇಯರು ಈ ಥರ ನಿಮ್ಗೆ ಥಿಕ್ನೆಸ್ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಬಹುದು. ಸೊ ಇವಾಗ ಕಟ್ ಮಾಡ್ಕೊಂಡಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. 1 ಲೇಯರ್ ಇದೆ ಇದು. ನೆಕ್ಸ್ಟ್ ಇನ್ನೊಂದು ಲೇಯರು. ಸೊ ಇದ್ರ ಮೇಲೆ ಇನ್ನೊಂದು ಲೇಯರ್ ನಾನು ಇವಾಗ ಸ್ಟಿಚ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇಟ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಇಟ್ಬಿಟ್ಟು ಏನು ಮಾಡಬೇಕಂದ್ರೆ ನಮ್ಮ ಸ್ಟಿಚಸ್ ಎಲ್ಲ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ ಮತ್ತೊಮ್ಮೆ ಈ 3 ಲೇಯರ್ಸನ್ನು ಸೇರಿಸ್ಬಿಟ್ಟು ಹಾಕ್ಕೊಳ್ಬೇಕು. ಅದಾದಮೇಲೆ ಬಾರ್ಡರ್ಸ್ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ ನಾನು ಬಾರ್ಡರ್ಸ್ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಎಕ್ಸ್ಟ್ರಾ ಇರುವಂಥ ಬಟ್ಟೆಗಳನ್ನು ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಒಂದು ಪೈಪಿಂಗ್ ಮಾಡಿ ಫಿನಿಶ್ ಮಾಡಬೇಕಾಗತ್ತೆ. ನಾನೊಂದು ಹಳೆ ವಿಡಿಯೋದಲ್ಲಿ ಇದನ್ನು ಹೇಗೆ ಮಾಡಿದ್ದೆ ಅನ್ನೋದನ್ನು ತೋರಿಸಿದ್ದೀನಿ. ಆ ವಿಡಿಯೋದ ಲಿಂಕನ್ನು ನಾನು ಐಕಾರ್ಡ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಮ ಹತ್ರ ಇರುವಂಥ ಚಿಕ್ಕ ಚಿಕ್ಕ ಪೀಸಸನ್ನು ಈ ಥರ ನಿಮಗೆ ಟೈಮ್ ಇದ್ದವಾಗ ಜೋಡಿಸಿ ಒಂದು ರೋಲ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಮ್ಯಾಟ್ ಎಲ್ಲ ಮಾಡಬೇಕಾದ್ರೆ ಪೈಪಿಂಗಿಗೆ ಮತ್ತೆ ಫ್ರೆಶ್ ಬಟ್ಟೆಯನ್ನು ಕಟ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಸೊ ಇದನ್ನೇ ನಾವು ಬಳಸ್ಕೊಳ್ತಾ ಹೋದರೆ ಆಯಿತು. ಇವಾಗ ಏನು ಮಾಡಬೇಕಂದ್ರೆ ಈ ಪೀಸ್ನ ಈ ರೀತಿಯಾಗಿ ಉಲ್ಟಾ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಿ ನಂತರ ಇದನ್ನು ತಿರುಗಿಸ್ಕೊಳ್ತಾ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ 4 ಕಡೆಗೂ ಹೀಗೆ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ. ನಾನು ಒಂದು ಕಡೆಗೆ ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡೆ. ಇವಾಗ ಇದನ್ನು ತಿರುಗಿಸ್ಬಿಟ್ಟು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಪೈಪಿಂಗನ್ನು ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಒಂದು ಸೈಡು ಈ ರೀತಿಯಾಗಿ ಪೈಪಿಂಗನ್ನು ಮಾಡಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಸೇಮ್ ಪ್ರೊಸೀಜರಲ್ಲಿ ಉಳಿದಿರುವಂಥ 3 ಕಡೆಗೂ ಮಾಡಿಕೊಂಡ್ರೆ ಆಗೋಯಿತು. ಸುಂದರವಾದ ಮ್ಯಾಟು ರೆಡಿ ಟು ಯೂಸ್. ಇದನ್ನು ನೀವು ಡೋರ್ ಮ್ಯಾಟ್ ಆಗಿ ಬಳಸಿ ಅಥವಾ ಟೇಬಲ್ ಮ್ಯಾಟ್ ಆಗಿ ಬಳಸಿ, ಟೀಪಾಯಿ ಮ್ಯಾಟ್ ಆಗಿ ಬಳಸಿ ಅಥವಾ ಜಸ್ಟ್ ಸುಮ್ಮನೆ ಅದರ ಮೇಲೆ ಒಂದು ವಾಸ್ ಇಡೋದಕ್ಕೆ ಒಂದು ಶೋ ರೀತಿಯಾಗಿ ಕೂಡ ಬಳಸ್ಬೋದು. ಸೊ ನಿಮ್ಗೆ ಹೇಗೆ ಇಷ್ಟನೋ ಆ ಥರ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಕಲರ್ಫುಲ್ ಆಗಿರುವಂಥ ಹಳೆ ಬಟ್ಟೆಗಳಿಂದ ಈ ರೀತಿಯಾದ ಒಂದು ವೈಬ್ರೆಂಟ್ ಮ್ಯಾಟು ರೆಡಿ ಆಯಿತು. ಇವತ್ತಿನ ವಿಡಿಯೋದಲ್ಲಿ ಈ ಥರ ಚಿಕ್ಕ ಚಿಕ್ಕ ಬಟ್ಟೆಯ ಚೂರುಗಳು ನಾವು ಸ್ಟಿಚಿಂಗ್ ಎಲ್ಲ ಮಾಡಿದ ನಂತರ ಉಳಿದೇ ಇರುತ್ತಲ್ವಾ, ಅದನ್ನೆಲ್ಲ ಬಳಸ್ಕೊಂಡು ಒಂದು ಉಪಯೋಗಕ್ಕೆ ಬರುವಂಥ ವಸ್ತುವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ನೀವಿಲ್ಲಿ ನೋಡ್ಬೋದು ಒಂದಷ್ಟು ಪ್ರಿಂಟೆಡ್ ಪೀಸಸ್ ಇದೆ, ಹಾಗೆ ಒಂದಷ್ಟು ಪ್ಲೇನ್ ಪೀಸಸ್ ಇದೆ. ಇದರಲ್ಲಿ ಕೆಲವೊಂದು ಹಾಗೆ ಸ್ಟಿಚಿಂಗ್ ಮಾಡಿದಾಗ ಅದೇ ರೀತಿಯಾಗಿ ಉಳಿದಿತ್ತು. ಇನ್ನು ಕೆಲವೊಂದನ್ನು ನಾನು ನನಗೆ ಬೇಕಾದ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅಗಲ ಎಲ್ಲದರದ್ದು 2 ಇಂಚ್ ಆಗುವಷ್ಟು ಇದೆ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ನೀವು ತೊಗೊಳ್ಬೋದು. ಉದ್ದ ಅಂತೂ ನಾನು ರ್ಯಾಂಡಮ್ ಆಗಿ ತೊಗೊಂಡಿದ್ದೀನಿ. ಸೊ ಕೆಲವೊಂದು 5 ಇಂಚೆ ಇದೆ, ಕೆಲವೊಂದು 10 ಇಂಚ್ ಇದೆ, ಕೆಲವೊಂದು 15 ಇಂಚ್ ಇದೆ, ಈ ರೀತಿಯಾಗಿ. ಸೊ ಮೊದಲಿಗೆ ಏನು ಮಾಡ್ತೀನಿ ಅಂತಂದರೆ ಒಂದು ಪ್ರಿಂಟೆಡು ಒಂದು ಪ್ಲೇನು, ಒಂದು ಪ್ರಿಂಟೆಡು ಒಂದು ಪ್ಲೇನು, ಈ ರೀತಿಯಾಗಿ ಒಂದಕ್ಕೊಂದು ಜೋಡಿಸ್ಕೊಳ್ತಾ ಹೋಗ್ತೀನಿ. ನೋಡಿ ಇವಾಗ ಒಂದು ಪ್ರಿಂಟೆಡ್ ಆಯಿತು, ಹಾಗೆ ಒಂದು ಪ್ಲೇನ್ ಬಂತು, ಹಾಗೆ ಮತ್ತೆ ಪ್ರಿಂಟೆಡನ್ನು ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋದು. ಸೊ ಇದೇ ರೀತಿಯಾಗಿ ನಾನು ಒಂದು ಉದ್ದ ರಿಬ್ಬನನ್ನು
ಮಾಡ್ಕೊಳ್ತೀನಿ. ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಕಾಣಿಸುತ್ತೆ ಫೈನಲ್ ಪ್ರಾಡಕ್ಟು. ನೋಡಿ, ಇದಿಷ್ಟು ಪೀಸಸ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಏನು ಮಾಡ್ತೀನಿ ಅಂತಂದರೆ, ಒಂದು ಪ್ರಿಂಟೆಡು ಒಂದು ಪ್ಲೇನು ಎರಡನ್ನೇ ಹೀಗೆ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಇದರಿಂದ ಸ್ವಲ್ಪ ಕೆಲಸ ಬೇಗ ಆಗುತ್ತೆ. ಇದಾದ ನಂತರ ಮತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಯಥಾ ಪ್ರಕಾರ ಒಂದು ಪ್ರಿಂಟೆಡು ಒಂದು ಪ್ಲೇನು ಜಾಯಿನ್ ಮಾಡಬೇಕು. ಮಾಡಿಕೊಂಡು ಒಂದು ಉದ್ದ ರಿಬ್ಬನ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಒಂದು ಪ್ರಿಂಟೆಡ್ ಇದೆ, ಹಾಗೆ ಒಂದು ಪ್ಲೇನು. ಈ ರೀತಿಯಾಗಿ ಅಷ್ಟು ಪೀಸಸನ್ನು ಜಾಯಿನ್ ಮಾಡಿಕೊಂಡೆ. ಹಾಗೆ ಇದರಲ್ಲಿ ನಾನು ಜಾಯಿನ್ ಮಾಡ್ಕೊಂಡಿರೋ ಅಷ್ಟು ಪೀಸಸ್ಸು ನನಗೆ ಈ ಡೋರ್ ಮ್ಯಾಟ್ ಮಾಡೋದಕ್ಕೆ ಬಳಕೆ ಆಗಿಲ್ಲ, ಉಳಿದಿದೆ. ಸೊ ಅದರಿಂದ ಮತ್ತೆ ಏನಾದರೂ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಅದನ್ನೆಲ್ಲ ರೋಲ್ ಮಾಡಿಬಿಟ್ಟು ಒಂದು ರೋಲ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಒಂದು ಹಳೆ ಪಿಲ್ಲೋ ಕವರನ್ನು ಇದಕ್ಕೆ ಬೇಸಾಗಿ ಬಳಸ್ತಾ ಇದ್ದೀನಿ. ಮೊದಲಿಗೆ ನಾವೇನು ಮಾಡಬೇಕು, ಆ ಸ್ಟ್ರಿಪ್ಪನ್ನು ಈ ರೀತಿಯಾಗಿ ಮಧ್ಯದಿಂದ ಕೆಳಗವರೆಗೂ ಈ ಥರ ಸ್ಟಿಚ್ ಹಾಕ್ತಾ ಬರಬೇಕು. ಸೊ ಒಂದು ರೋಲ್ ಥರ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನಾವು ಸ್ಟಿಚ್ ಮಾಡಬೇಕಾದ್ರೆ ರೋಲ್ ಓಪನ್ ಮಾಡಿದ್ರಾಯ್ತು, ಸ್ಟಿಚ್ ಮಾಡಿದ್ರಾಯ್ತು. ನೋಡಿ, ಇವಾಗ ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಡಲ್ಲ, ಅದರ ಮೇಲೇ ಮತ್ತೊಂದು ಸ್ಟ್ರಿಪ್ಪು ಬರಬೇಕು. ಆ ರೀತಿಯಾಗಿ ನಾವು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ಇದೇ ಪ್ರೋಸೆಸ್ಸನ್ನು ನಾವು ರಿಪೀಟ್ ಮಾಡ್ತಾ ಹೋಗಬೇಕು. ನಮ್ಮ ಪಿಲ್ಲೋ ಕವರ್ ಏನಿದೆ ಅದರ ತುದಿವರೆಗೂ ಬರೋ ಹಾಗೆ. ಇದು ಆ್ಯಕ್ಚುಲಿ ನಾನು ಪಿಲ್ಲೋ ಕವರನ್ನು ಬೇಸಾಗಿ ಬಳಸಿದ್ದೀನಲ್ವ, ಇದು ನಿಮಗೆ ಇನ್ನೂ ದೊಡ್ಡದಾಗಿ ಬೇಕು ಅಂದರೆ ಯಾವುದಾದ್ರೂ ದುಪ್ಪಟ್ಟ ತೊಗೊಳ್ಬೋದು. ಹಾಗೆ ಇಲ್ದಿದ್ರೆ ಯಾವುದಾದ್ರೂ ಹಳೆಯ ಸೀರೆ ಆ ಥರ ಏನಾದ್ರು ಇದ್ದರೆ ಅದನ್ನು ಬೇಸಾಗಿ ಬಳಸ್ಕೊಂಡು ಇನ್ನೂ ದೊಡ್ಡ ದೊಡ್ಡ ಸೈಜಿನ ಮ್ಯಾಟ್ಸನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಸ್ಟ್ರಿಪ್ ಅಂತೂ ಹೇಗೂ ರೆಡಿ ಇರುತ್ತೆ ಅಲ್ವಾ? ಸೊ ನನಗೆ ಒಂದು ಸೈಡ್ ಇಲ್ಲಿ ಕಂಪ್ಲೀಟ್ ಆಯಿತು. ಮತ್ತೊಂದು ಸೈಡು ಇದೇ ರೀತಿಯಾಗಿ ನಾನು ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ಸ್ಟಿಚಿಂಗ್ ಮುಗಿದಿದೆ. ಇವಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಏನು ಉಳಿದಿರುತ್ತೆ ಅದನ್ನು ಕಟ್ ಮಾಡಿ ತೆಕ್ಕೊಳ್ಬೇಕು. ಸೊ ಇವಾಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿ ನೀಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೋಡಿ, ಬ್ಯಾಕ್ ಸೈಡ್ ಈ ಥರ ಥ್ರೆಡ್ ಎಲ್ಲ ಕಾಣಿಸುತ್ತೆ ಅಲ್ವಾ? ಬೇಕಿದ್ದರೆ ಹೀಗೆ ಬಿಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಇನ್ನೊಂದು ಸ್ವಲ್ಪ ಥಿಕ್ಕಾಗಿ ಮಾಡಬೇಕು ಅಂಥೇಳಿ ನಾನು ಒಂದು ಹಳೆ ಬೆಡ್ ಸ್ಪ್ರೆಡ್ ಇತ್ತು, ಇದನ್ನು ನಾನು ಇವಾಗ ಯೂಸ್ ಮಾಡ್ತಿಲ್ಲ. ಸೊ ಅದರಿಂದ ನಾನು ಅದರ ಮೇಲೆ ಈ ಮ್ಯಾಟ್ ಏನು ರೆಡಿ ಮಾಡಿದೆ ಅಲ್ವಾ, ಅದನ್ನು ಹೀಗೆ ಇಟ್ಬಿಟ್ಟು ಅಳತೆ ತಗೊಂಡು ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ಅದನ್ನು ಒಂದು ಬೇಸಾಗಿ ಯೂಸ್ ಮಾಡ್ತೀನಿ. ಈ ಥರ ಬೇಸನ್ನು ತೊಗೊಳೋದ್ರಿಂದ ಹಿಂದ್ಗಡೆ ಥ್ರೆಡ್ಗಳೆಲ್ಲ ಕಾಣಿಸಲ್ಲ ಮತ್ತು ನೀಟಾಗಿ ಕಾಣಿಸುತ್ತೆ. 4 ಕಡೆಗೂ ಇದನ್ನು ಸ್ಟಿಚ್ ಹಾಕಿ ಜೋಡಿಸ್ಕೊಂಡೆ. ನೋಡಿ, ಇವಾಗ ಈ ಥರ ಕಾಣಿಸ್ತಾ ಇದೆ. ಈಗ ಏನು ಮಾಡಬೇಕು ಅಂದರೆ, ಇದಕ್ಕೆ ಫೈನಲ್ ಹಂತದಲ್ಲಿ ನಾವು ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡಬೇಕು. ಸೊ ಪೈಪಿಂಗ್ ಮಾಡೋದಕ್ಕೂ ಅಷ್ಟೇ ನಾನು ಯಾವುದೇ ಬೇರೆ ಬಟ್ಟೆಯನ್ನು ತೊಗೊಳಕ್ಕೆ ಹೋಗಿಲ್ಲ. ಹೇಗೂ ಈ ಸ್ಟ್ರಿಪ್ ಮಾಡಿದ್ದೇ ಇತ್ತಲ್ವ, ಇದನ್ನೇ ನಾನು ಪೈಪಿಂಗ್ ಹಾಕಿ ಫಿನಿಶ್ ಮಾಡಿದೆ. ಸೊ ಪೈಪಿಂಗ್ ಹೇಗೆ ಮಾಡಬೇಕು ಅಂತ ಕೇಳ್ತಿರ್ತೀರ, ಹಾಗಾಗಿ ಇಲ್ಲೊಂದು ಸಣ್ಣ ಕ್ಲಿಪ್ಪನ್ನು ತೋರಿಸಿದ್ದೀನಿ. ಮೊದಲಿಗೆ ನಾನೇನು ಮಾಡ್ತೀನಿ, 1-2 ಎಡ್ಜಸ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಬಿಡ್ತೀನಿ. ಫಸ್ಟಿಗೆ ನಾವು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದಾದ ನಂತರ ಅದನ್ನು ತಿರುಗಿಸ್ಬಿಟ್ಟು ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು.
ಇವಾಗ ಒಂದು ಸೈಡು ಪೈಪಿಂಗ್ ಫಿನಿಶ್ ಆಯಿತು. ಅದೇ ರೀತಿಯಾಗಿ ಮತ್ತೊಂದು ಕಡೆಗೂ ಪೈಪಿಂಗ್ ಮಾಡಿ ಮುಗಿಸ್ಕೊಂಡೆ. ನಂತರ ಸೈಡನ್ನು ಹೇಗೆ ಫಿನಿಶ್ ಮಾಡಬೇಕು ಅಂತ ತೋರಿಸ್ತೀನಿ. ಇಲ್ಲೇನು ಮಾಡಬೇಕು ಅಂದರೆ ಒಂದು 1/4 ಇಂಚ್ ಅಥವಾ ಅರ್ಧ ಇಂಚ್ ಆಗುವಷ್ಟು ಒಳಗಡೆ ಬಟ್ಟೆನ ಹಿಂದ್ಗಡೆ ಹಾಕಿ ನಂತರ ಹೀಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸುತ್ತೆ ನೋಡಿ. ಸೊ ಹೀಗೆ ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ತಾ ಇರಬೇಕು. ತುದಿ ಕಡೆ ಬಂದ ತಕ್ಷಣ ಅಲ್ಲೂ ಅಷ್ಟೇ ಒಂದು ಅರ್ಧ ಇಂಚ್ ಆಗೋಷ್ಟು ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕಬೇಕು. ಇವಾಗ ಇದನ್ನು ಉಲ್ಟಾ ತಿರುಗಿಸಿದಾಗ ಅದು ನಮಗೆ ಈ ಥರ ನೀಟಾಗಿ ಫಿನಿಶಿಂಗಲ್ಲಿ ಬಂದಿರುತ್ತೆ. ಈಗ ಇದನ್ನು ಮತ್ತೆ ಡಬಲ್ ಫೋಲ್ಡ್ ಮಾಡಿ ಫುಲ್ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು, ಪೈಪಿಂಗ್ ಫಿನಿಶ್ ಆಗುತ್ತೆ. ನೋಡಿ, ಬೇಡದೇ ಇರುವಂಥ ಇನ್ನೇನು ಬಿಸಾಕಬೇಕು ಅಂತ ಅಂದ್ಕೊಂಡಿರೋ ಒಂದಷ್ಟು ಬಟ್ಟೆಗಳಲ್ಲಿ ಸುಂದರವಾದ ಒಂದು ಡೋರ್ ಮ್ಯಾಟ್ ರೆಡಿ ಆಯಿತು. ಇದನ್ನು ನೀವು ಡೋರ್ ಮ್ಯಾಟ್ ಆಗಿ ಬಳಸಬೇಕು ಅಂತ ಇಲ್ಲ, ನಿಮಗೆ ಹೇಗೆ ಬೇಕೋ ಹಾಗೆ ಬಳಸ್ಬೋದು. ಮಿರರ್ ಎದುರಿಗೆ ಇಡೋಕ್ಕೆ ಅಥವಾ ಟೇಬಲ್ ಮ್ಯಾಟ್ ಆಗಿ ಹೀಗೆ ಹೇಗೆ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.